ಪೌರ ಕಾರ್ಮಿಕರ ಸೇವೆ ಅಮೋಘವಾದುದು ಎಂದು ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಹೇಳಿದರು. ಹೌದು, ಶಿರಹಟ್ಟಿ ಪಟ್ಟಣದ ಸುಂದರವಾಗಿ ಹಾಗೂ ಸ್ವಚ್ಛಂದವಾಗಿ ಕಾಣುತ್ತಿದೆ ಎಂದರೆ ಇಲ್ಲಿಯ ಪೌರ ಕಾರ್ಮಿಕರ ಸೇವೆ ಅದ್ಭುತವಾಗಿದೆ. ಇವರ ಕಾರ್ಯ ಅಮೋಘವಾಗಿದೆ ಎಂದು ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಹೇಳಿದರು. ಅವರು ಸೋಮವಾರ ಪಟ್ಟಣದ ತಾಲೂಕಾ ಪಂಚಾಯತ್ ಸಾಮರ್ಥ್ಯ ಸೌಧದಲ್ಲಿ ಏರ್ಪಡಿಸಿದ 13ನೇ ಪೌರ ಕಾರ್ಮಿಕ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಜೊತೆಲೆ ಕೆಲಸ ಮಾಡ್ತೀವಿ. ನಮ್ಮನ್ನು ಪೌರ ಕಾರ್ಮಿಕರು ಅಂತ ಹೇಳಿ ಪರಿಗಣಿಸಿ ಅನ್ನೋದು ಬಹುದೊಡ್ಡ ಒಂದು ಬೇಡಿಕೆಗಳು ಸಹಿತ ಆಗಿದೆ. ಅದು ಸಹಿತ ಮುಂದಿನ ದಿನಮಾನದಲ್ಲಿ ಸರ್ಕಾರ ಆ ರೀತಿಯೊಳಗೆ ತಮ್ಮನ್ನು ಸಹಿತ ಪರ್ಮನೆಂಟ್ ಮಾಡುವಂತಹ ಯೋಜನೆಗಳು ಸಹಿತ ರೂಪಿಸ್ತಾರೆ. ಅದಕ್ಕೆ ಯಾವುದೇ ತರ ಭಯ ಪಡುವಂತ ಅವಶ್ಯಕ ಹಾಗಾಗಿ ಇಲ್ಲ. ನಮ್ಮೆಲ್ಲ ಪೌರ ಕಾರ್ಮಿಕರು ಮಾಡ್ತಿರುವಂತಹ ಕೆಲಸ ಇವತ್ತು ಈ ಶಿರಹಟ್ಟಿ ಸುಂದರವಾಗಿ ಕಾಣ್ತಿದೆ. ಏನೂ ಸಮಸ್ಯೆ ಇಲ್ಲಪ್ಪ ಅಂದ್ರೆ ಅದಕ್ಕೆಲ್ಲ ನೀವೇ ಅದನ್ನ ಸರಿಪಡಿಸೋರು, ನೀವೇ ಅದನ್ನ ಕ್ಲೀನ್ ಮಾಡಿ ಇವತ್ತು ನಮ್ಮ ಶಿರಹಟ್ಟಿ ಸಿಟಿನ ಒಂದು ಒಳ್ಳೆಯ ರೀತಿಯಿಂದ ನಾವು ಏನು ಕಡಿಮೆ ಜನ ಇದ್ರೂ ಸಹಿತ ಅದನ್ನ ನಿಷ್ಠೆಯಿಂದ ತಾವೆಲ್ಲರೂ ಸಹಿತ ಒಳ್ಳೆಯ ರೀತಿಯಿಂದ ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ನಾನು ನೌಕರಿ ಮಾಡುವಂತ ಸಮಯದಲ್ಲಿ ಒಂದು ಹೆಪಟೈಟಿಸ್ ಬಿ ಮತ್ತು ಹೆಪಟೈಟಿಸ್ ಸಿ ವ್ಯಾಕ್ಸಿನ್ ಹಾಕಿಸುವಂಥದ್ದು, ಅದರ ಜೊತೆಗೆ ಅವರ ಕ್ಯಾಂಪ್ ಮಾಡುವಂಥದ್ದು ಅವೆಲ್ಲವೂ ಸಹಿತ 2 ಬಾರಿ ಮಾಡಿಸಿದ್ವಿ. ತದನಂತರ ವ್ಯಾಕ್ಸಿನ್ ವಿಷಯದಲ್ಲಿ ಸಹಿತ ನಾವೆಲ್ಲರೂ ನಿಮ್ಮ ಡಿಪಾರ್ಟ್ಮೆಂಟ್ ಇಂದ ಪಟ್ಟಣ ಪಂಚಾಯತಿಯ ವತಿಯಿಂದ ಸಹಿತ ವ್ಯಾಕ್ಸಿನ್ಗಳನ್ನ ಹಾಕಿಕೊಳ್ಳುವಂಥದ್ದಾಗಿ ಇವತ್ತು ನಾವು ಗ್ಲೋಸ್ ಹಾಕೊಂಡು ಕೆಲಸ ಮಾಡ್ತೀವಿ. ಒಂದು ಸಹಿತ ಒಂದು ಸಣ್ಣ ಪ್ರಿಂಟ್ಗಳು ಕೆಲವೊಂದು ಬಾರಿ ನಮಗೆ ಬಹುದೊಡ್ಡ ತೊಂದರೆಗಳಿಗೆ ಮತ್ತು ತೊಂದರೆಗಳನ್ನ ಅನುಭವಿಸಬೇಕಾಗ್ತದೆ. ಹಾಗಾಗಿ ನಾವು ಯಾವುದೇ ಕೆಲಸ ಮಾಡಿದ್ರು ಸಹಿತ ಅತ್ಯಂತ ಜಾಗೃತೆಯಿಂದ ಮಾಡಿ. ಈಗ ಬಹಳಷ್ಟು ಜನ ನಾವು ನೋಡ್ತಿರ್ತೀವಿ, ಈ ಇವತ್ತು ಹಿಂದೆ ಮುಂದೆ ನೋಡ್ತಾರೆ, ಈಗ ನಾವು ಹೇಳಕ್ಕಾಗಲ್ಲ ಅಂತೇಳಿ ಅವ್ರು ಹಿರಿಯರು ಮಾಡೋರು ಮುಂದೆ ಮಾತು ಹೇಳ್ತಾರೆ, ಇದೇ ಕೂಡ ಇದಕ್ಕಿಂತ ಜಾಸ್ತಿ ನಾನು ಮಾಡಿದ್ದೀನಿ ಅಂತ ಹೇಳಿ. ಆದ್ರೆ ಅವಾಗಿನ ಕಸ ಚೆಲ್ತಿದ್ದ ಅವಾಗಿರುವಂತದ್ದು ಬಹಳ ಇದೆಯಲ್ಲ, ಒಂದಿಷ್ಟು ಒಂಥರ ಜೈವಿಕ ಆಗುವಂಥದ್ದು ಗೊಬ್ಬರ ಆಗುವಂತ ಪ್ರಾಡಕ್ಟ್ಗಳನ್ನ ಹೊಡಿತಿದ್ರು. ಆದ್ರೆ ಇವತ್ತಂಗಿಲ್ಲ. ಈ ಸಂದರ್ಭದಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಸುಜಾತ ಎನ್ ದೊಡ್ಮನಿ, ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ದೇವಕ್ಕ ಗುಡಿಮನಿ, ಉಪಾಧ್ಯಕ್ಷೆ ನೀಲವ್ವ ಹುಬ್ಬಳ್ಳಿ, ತಹಸೀಲ್ದಾರ್ ಅನಿಲ್ ಬಡ್ಗೇರ್, ತಾಲೂಕಾ ಪಂಚಾಯತ್ ಇಒ ಎಸ್ಎಸ್ ಕಲ್ಮನಿ, ಸ್ಥಾಯಿ ಸಮಿತಿ ಚೇರ್ಮನ್ ಹೊನ್ನಪ್ಪ ಶಿರಹಟ್ಟಿ, ಹುಮಾಯೂನ್ ಮಾಗಡಿ, ನಾಗರಾಜ ಲಕ್ಕುಂಡಿ, ಸಂದೀಪ ಕಪ್ಪತ್ನವರ್, ಮಂಜುನಾಥ ಗಂಟಿ, ಮುಖ್ಯಾಧಿಕಾರಿ ಸಿದ್ದರಾಯ ಕಟ್ಟಿಮನಿ, ಸರ್ವ ಸದಸ್ಯರು ಸೇರಿದಂತೆ ಪೌರ ಕಾರ್ಮಿಕರು ಈ ವೇಳೆ ಉಪಸ್ಥಿತರಿದ್ದರು.